ನಮಸ್ಕಾರ ಸ್ನೇಹಿತರೆ, ಈಗ ನಿಮ್ಮ ವಯಸ್ಸು 25ರಿಂದ 30 ಅಂತ ಇಟ್ಕೊಳ್ಳೋಣ. ನಿಮ್ದೇ ಆದ ಕರಿಯರ್ ರೂಪಿಸ್ಕೊಂಡಿರ್ತೀರಾ. ಸರ್ಕಾರಿ ಕೆಲಸನೋ, ಪ್ರೈವೇಟೋ, ಬಿಸ್ನೆಸ್ಸೋ ಮಾಡ್ತಿದ್ದೀರಾ, ಅಥವಾ ವ್ಯವಸಾಯಗಾರರೋ, ಯಾವುದೇ ಆದರೂ ಕೂಡ ಒಂದು ಸ್ಟ್ರೀಮ್ ಆಫ್ ಇನ್ಕಮ್ ಅಂತ ನೀವು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀರ ಅಥವಾ ಮಾಡ್ಕೊಂಡಿರ್ತೀರ. ಅದರಲ್ಲಿ ಅಷ್ಟಿಷ್ಟು ಹಣವನ್ನು ರೆಗ್ಯುಲರ್ ಆಗಿ ಉಳಿತಾಯ ಕೂಡ ಕೆಲವರು ಮಾಡ್ತಿರ್ಬೋದು. ಆದರೆ ನಿಮಗೆ 60 ವರ್ಷ ಆದಾಗ, ರಿಟೈರ್ಮೆಂಟ್ ಏಜ್ ಬಂದಾಗ ಕೈಯಲ್ಲಿ ಉದ್ಯೋಗ ಇರಲ್ಲ. ಸರ್ಕಾರಿ ನೌಕರರಾದರೂ ಅರ್ಧ ಸಂಬಳ ಇರುತ್ತೆ ಪೆನ್ಷನ್ ಅಂತ ಲೆಕ್ಕಾಚಾರ ಇಟ್ಕೊಂಡಿರ್ಬೋದು. ಆದರೆ ಈಗಲೇ ಹಣದುಬ್ಬರ 5-6% ಇರೋದ್ರಿಂದ ಇನ್ನು 30-35 ವರ್ಷಕ್ಕೆ ಇದೇ ಲೆವೆಲ್ನಲ್ಲಿದ್ದರೂ ಕೂಡ ರೂಪಾಯಿ ಮೌಲ್ಯ ಸಿಕ್ಕಾಪಟ್ಟೆ ಡೌನ್ ಆಗಿರುತ್ತೆ. ವಸ್ತುಗಳ ಬೆಲೆ ಜಾಸ್ತಿ ಆಗಿರುತ್ತೆ. ವಯಸ್ಸಾಗ್ತಾ ಹಣದ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಸೊ ನಮಗೆ ರಿಟೈರ್ ಆದಮೇಲೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿನಾದರೂ ಆದಾಯ ಬರಬೇಕು ಅಂದರೆ ಏನು ಮಾಡಬೇಕು? ಎಷ್ಟು ಉಳಿತಾಯ ಮಾಡ್ಕೊಂಡು ಹೋಗಬೇಕು? 60 ವರ್ಷ ಆಗೋ ಅಷ್ಟೊತ್ತಿಗೆ ನಾವು ಎಷ್ಟು ಕಾರ್ಪಸ್ ರೆಡಿ ಮಾಡ್ಕೊಂಡಿದ್ರೆ ನಮಗೆ ತಿಂಗಳಿಗೆ 1 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪ್ರತಿ ತಿಂಗಳು ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ಇವಾಗಲೇ 1 ಲಕ್ಷ ಬಹಳ ದೊಡ್ಡ ಅಮೌಂಟ್ ಅಂತ ಕೆಲವರಿಗೆ ಅನಿಸ್ಲಿಕ್ಕಿಲ್ಲ. ಆದರೆ ಇನ್ನು 30 ವರ್ಷ ಬಿಟ್ಟು 1 ಲಕ್ಷ ಅಂದರೆ ಅದು ಬಹಳ ದೊಡ್ಡ ಅಮೌಂಟ್ ಆಗಿರೋದಿಲ್ಲ. ಆದರೂ ಅಷ್ಟಾದರೂ ಬರಬೇಕು ಅಂತ ಹೇಳಿದ್ರೆ, 1 ಲಕ್ಷನಾದರೂ ತಿಂಗಳಿಗೆ ಬರಬೇಕು ಅಂತ ಹೇಳಿದ್ರೆ ಇವಾಗಿನಿಂದಲೇ ಏನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟು ನಾವು ಪ್ಲ್ಯಾನ್ಡ್ ಆಗಿ ಒಂದೊಂದೇ ಹೆಜ್ಜೆಯನ್ನು ಕೇರ್ಫುಲ್ ಆಗಿ ಇವಾಗ ಇಡಬೇಕು, ಅದನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ಹೋಗಿ. ಬಹಳ ಇಂಪಾರ್ಟೆಂಟ್ ವರದಿ ಇದು. ಪ್ರತಿಯೊಬ್ಬರ ಜೀವನಕ್ಕೂ ಬಹಳ ಇಂಪಾರ್ಟೆಂಟ್ ವರದಿ ಆಗಬಹುದಾದ ಸಾಮರ್ಥ್ಯ ಈ ವಿಡಿಯೋಗಿದೆ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಕಳೆದ 10 ವರ್ಷಗಳ ಭಾರತದ ಸರಾಸರಿ ರಿಟೇಲ್ ಇನ್ಫ್ಲೇಷನ್ ರೇಟ್ 5.5% ಇದೆ. ಅಂದರೆ 2014ರಲ್ಲಿ 100 ರೂಪಾಯಿಗೆ ಸಿಗ್ತಾ ಇದ್ದ ಸರಕಿನ ಬೆಲೆ 2015ರಲ್ಲಿ 111 ರೂಪಾಯಿ ದಾಟಿತ್ತು. 2016ರಲ್ಲಿ 117 ರೂಪಾಯಿ ದಾಟಿತ್ತು. 2018 ಬರುವಷ್ಟರಲ್ಲಿ 123 ರೂಪಾಯಿ ಆಗಿತ್ತು. 2024 ಬರೋ ಹೊತ್ತಿಗೆ 170 ರೂಪಾಯಿ ಆಗಿದೆ. ಸೊ ವರ್ಷಗಳು ಉರುಳ್ತಾ ಒಂದು ಸರಕುಗಳ ಬೆಲೆ ಜಾಸ್ತಿ ಆಗ್ತಿರುತ್ತೆ ಅಥವಾ ರೂಪಾಯಿಯ ಪರ್ಚೇಸಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಿರುತ್ತೆ. ಇದೇ ಇನ್ಫ್ಲೇಷನ್. ಇದೊಂದೇ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬರಿಗೂ ಏಜ್ ಕೂಡ ಆಗ್ತಾ ಹೋಗ್ತಿರುತ್ತೆ. 25ರಿಂದ 30, 30ರಿಂದ 35, 30ರಿಂದ 40, ನೋಡ್ತಾ 50, ಆಮೇಲೆ 60. ಈ ಥರ ಆಗ್ತಾ ಇರುತ್ತೆ. ನಿಲ್ಸಕ್ಕಾಗತ್ತಾ? ಎಲ್ರಿಗೂ ಹಂತ ಹಂತವಾಗಿ ಮದುವೆ, ಮನೆ, ಮಕ್ಕಳು ಮುಂತಾದ ಕಮಿಟ್ಮೆಂಟ್ಗಳು ಬರೋಕ್ಕೆ ಶುರುವಾಗ್ತವೆ. ನಿಧಾನಕ್ಕೆ ಹೆಲ್ತ್ ಇಶ್ಯೂಸ್ ಕಾಡೋಕ್ಕೆ ಶುರುವಾಗುತ್ತೆ. ದುಡ್ಡಿನ ಅಗತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈಗ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು. ಇಲ್ಲಿ ಪ್ರತಿ ವರ್ಷ ನಿಮ್ಮ ಆದಾಯ 10-15% ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಒಂದಷ್ಟು ಹಣವನ್ನು ಸೇಫರ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಸೇವಿಂಗ್ಸ್ ಮಾಡಿಕೊಂಡು ಹೋದರೆ ಆಯಿತು. ನಿಮ್ಮ ರಿಟೈರ್ಮೆಂಟ್ಗೆ ಅದು ಸಾಕಾಗಬಹುದು. ಆದರೆ ಆದಾಯ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ, ಆದರೂ ಖರ್ಚಾಗ್ತಿದೆ ಅನ್ನೋ ಪರಿಸ್ಥಿತಿ ಅಂದರೆ ರಿಟೈರ್ಡ್ ಲೈಫ್ ಬಹಳ ಭೀಕರವಾಗೋ ಸಾಧ್ಯತೆ ಇರುತ್ತೆ. ಸಿಕ್ಕ ಕಡೆ ಕೈ ಚಾಚೋ ಪರಿಸ್ಥಿತಿ ಬರ್ಬೋದು. ವಯಸ್ಸಾದ್ಮೇಲೆ, ಅಜ್ಜಿ ಆದಮೇಲೆ ಇರೋ ಆಸ್ತಿಯನ್ನು ಮಾರೋ ಪರಿಸ್ಥಿತಿ ಬರ್ಬೋದು. ಇದೇ ಕಾರಣದಿಂದಲೇ ಈಗಿನಿಂದಲೇ ಸೇವಿಂಗ್ಸ್ ಪ್ಲಸ್ ಹೂಡಿಕೆ ಇಂಪಾರ್ಟೆಂಟ್. ನಿಮಗೆ 60 ವರ್ಷ ಆದಾಗ ನಿಮ್ಮ ಬಳಿ ಕನಿಷ್ಠ 2-2.5 ಕೋಟಿ ರೂಪಾಯಿನಾದರೂ ಇದ್ದರೆ, ಅಂದರೆ ಸೇವಿಂಗ್ಸ್ ಪ್ಲಸ್ ರಿಟರ್ನ್ಸ್ ಬರ್ತಾ ಇದ್ದರೆ, ನೀವು ಆರಾಮಾಗಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಆದಾಯ ಪಡ್ಕೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು. ಹಾಗಿದ್ರೆ ಈ 2.5 ಕೋಟಿ ರೂಪಾಯಿ ಕಾರ್ಪಸನ್ನು ಬಿಲ್ಡ್ ಮಾಡೋದು ಹೇಗೆ? ಮಿನಿಮಮ್ ಹೇಳ್ತಿರೋದು ನಾವಿದು. ಇನ್ನು ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಳಿ ನಿಮ್ಮ ಸಾಮರ್ಥ್ಯ ಇರ್ತಕ್ಕಂತೆ. ಮಿನಿಮಮ್ ಅಷ್ಟು ಮಾಡ್ಕೊಳ್ಳೋದು ಹೇಗೆ? ಸ್ನೇಹಿತರೆ, ತಿಂಗಳಿಗೆ ಕೇವಲ 4,000 ರೂಪಾಯಿಯಿಂದ SIP ಶುರು ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಮ್ಯೂಚುವಲ್ ಫಂಡ್ಗಳಲ್ಲಿ ಈಗ ಆ್ಯಾವರೇಜ್ ನಾವು ಕೆಲವೊಂದು ಫಂಡ್ಗಳು 20% ರಿಟರ್ನ್ ಕೊಡ್ಬೋದು, ಕೆಲವು ಫಂಡ್ಗಳು 15 ಕೊಡ್ಬೋದು. ನಾವು ತುಂಬ ಕಮ್ಮಿ ಒಂದು ಸಾಂಪ್ರದಾಯಿಕ ಲೆಕ್ಕಾಚಾರ ಇಟ್ಕೊಳ್ಳೋಣ, ಕನ್ಸರ್ವೇಟಿವ್ ಲೆಕ್ಕಾಚಾರ ಇಟ್ಕೊಂಡು ಬರೀ 12% ಓವರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಇಟ್ಕೊಳ್ಳೋಣ. ಈಗ ನಿಮಗೆ 25 ವರ್ಷ ಅಂತ ಅನ್ಕೊಳ್ಳಿ. 60 ಆಗೋವರೆಗೆ ಅಂದರೆ ಬರೋಬ್ಬರಿ 35 ವರ್ಷ ನಿಮಗೆ ಹೂಡಿಕೆಗೆ ಇನ್ವೆಸ್ಟ್ಮೆಂಟ್ ಹೊರೈಝನ್ ಸಿಗುತ್ತೆ. ಸೊ ತಿಂಗಳಿಗೆ 4,000 ರೂಪಾಯಿ ಅಂದರೆ ವರ್ಷಕ್ಕೆ 48,000 ರೂಪಾಯಿ. 35 ವರ್ಷಕ್ಕೆ 16,80,000 ರೂಪಾಯಿ ಹೂಡಿಕೆ ಮಾಡ್ದಂಗೆ ಆಗುತ್ತೆ. ಸೊ 12% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರೂ ಕೂಡ ನಿಮ್ಮ ಎಸ್ಟಿಮೇಟೆಡ್ ರಿಟರ್ನ್ಸ್ 35 ವರ್ಷಕ್ಕೆ 2,43,00,000 ರೂಪಾಯಿ ದಾಟಿರುತ್ತೆ. ನಿಮ್ಮ ಹೂಡಿಕೆ ಸೇರಿ 2.59 ಕೋಟಿ ರೂಪಾಯಿ ಕಾರ್ಪಸ್ ಬಿಲ್ಡ್ ಆಗಿರುತ್ತೆ. ಇದು ನೀವು ಕನ್ಸಿಸ್ಟೆಂಟ್ ಆಗಿ 4,000 ರೂಪಾಯಿಯನ್ನು ಮಾತ್ರ ಹೂಡಿಕೆ ಮಾಡ್ತಾ ಹೋದರೆ, ಇನ್ನೂ ಕಮ್ಮಿ ತಿಂಗಳಿಗೆ 2,000 ರೂಪಾಯಿ ಬಿಡದೆ ಮಾಡ್ತೀನಿ ಅಂತ ಮಾಡಿದ್ರು ಕೂಡ 12% ವಾರ್ಷಿಕ ರಿಟರ್ನ್ಸ್ ಲೆಕ್ಕದಲ್ಲಿ ನಾವು ಹಿಡ್ಕೊಂಡ್ರೂ ಕೂಡ 1.29 ಕೋಟಿ ರೂಪಾಯಿ ಕಾರ್ಪಸ್ ಬಿಲ್ಡ್ ಮಾಡ್ಬೋದು. ಆದರೆ ವರ್ಷಗಳು ಕಳೀತಾ ನಿಮ್ಮ ಆದಾಯನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಪ್ರತಿ ತಿಂಗಳು 4ರ ಜಾಗದಲ್ಲಿ 5, 5ರಿಂದ 6, 7,000 ಈ ಥರ ಜಾಸ್ತಿ ಮಾಡ್ತಾ ಹೋದರೆ, ಅಥವಾ ಒಂದಕ್ಕಿಂತ ಹೆಚ್ಚು ಹೂಡಿಕೆ ಇನ್ಸ್ಟ್ರೂಮೆಂಟಲ್ಲಿ ದುಡ್ಡನ್ನು ಜಾಸ್ತಿ ಅಮೌಂಟ್ ಹಾಕ್ತಾ ಹೋದರೆ ಅದಕ್ಕೆ ತಕ್ಕಂತೆ ನಿಮ್ಮ ರಿಟೈರ್ಮೆಂಟ್ನ ಗಂಟು ದೊಡ್ಡದಾಗ್ತಾ ಹೋಗುತ್ತೆ.
ಸದ್ಯಕ್ಕೆ ನಾವು 4,000 ಸೇವಿಂಗ್ಸ್ 2.5 ಕೋಟಿ ರೂಪಾಯಿ ಗಂಟಿನ ಲೆಕ್ಕಾಚಾರ ಮಾತ್ರ ಇಟ್ಕೊಳ್ಳೋಣ. ಈಗ ನಿಮಗೆ 60 ವರ್ಷನೂ ಆಯಿತು ಅಂತ ಇಟ್ಕೊಳ್ಳಿ. ಈಗ ನಮ್ಮ ಹತ್ರ ಇರೋ ಕಾರ್ಪಸ್ ಬಳಸಿ ಹಲವು ರೀತಿ ಆದಾಯ ಪಡ್ಕೋಬೋದು. ಪ್ರತಿ ತಿಂಗಳು 1 ಲಕ್ಷ ರೂಪಾಯಿಗಿಂತ ಜಾಸ್ತಿನೇ ಪಡ್ಕೋಬೋದು. ಮೊದಲ ಆಪ್ಷನ್ ಮ್ಯೂಚುವಲ್ ಫಂಡ್ನಲ್ಲೇ ಹಣವನ್ನು ಹಾಗೆ ಬಿಟ್ಟು SWP ಅಥವಾ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಮಾಡ್ಕೊಳ್ಳೋದು. ಇದು ಬ್ಯೂಟಿಫುಲ್ ಮೆಥಡ್ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರ ಜೊತೆಗೆ ಇನ್ನೂ ಹಲವಾರು ಇಂತಹ ಪ್ಲಾನ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆ ICICI ಪ್ರುಡೆನ್ಷಿಯಲ್ ಮಲ್ಟಿ ಆಸೆಟ್ ಫಂಡ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಕೊಟ್ಬಿಡ್ತೀವಿ. ಮಲ್ಟಿ ಆಸೆಟ್ ಫಂಡ್ ಅಂದರೆ ಒಂದಕ್ಕಿಂತ ಹೆಚ್ಚು ಆಸೆಟ್ಗಳಲ್ಲಿ ಹೂಡಿಕೆ ಮಾಡೋ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಇದು. ಸ್ಟಾಕ್ಸ್, ಬಾಂಡ್ಸ್, ಕಮಾಡಿಟೀಸ್, ಗೋಲ್ಡ್ ಹೀಗೆ ಡೈವರ್ಸಿಫೈಡ್ ಅಸೆಟ್ಗಳಲ್ಲಿ ಈ ಫಂಡ್ನ ದುಡ್ಡು ಹೂಡಿಕೆಯಾಗುತ್ತೆ. 65% ನಿಫ್ಟಿ 200ನಲ್ಲಿ ಅಂದರೆ ಈಕ್ವಿಟಿಯಲ್ಲಿ, ಡೆಟ್ನಲ್ಲಿ 25%, ಗೋಲ್ಡ್ ಸೇರಿ ಇತರ ಕಮಾಡಿಟಿಯಲ್ಲಿ 10% ಹೂಡಿಕೆಯಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಫಂಡ್ ಹೌಸ್ಗಳು ಇಂಟರ್ನ್ಯಾಷನಲ್ ಈಕ್ವಿಟೀಸ್ ಮತ್ತು ರಿಯಲ್ ಎಸ್ಟೇಟನ್ನು ಕೂಡ ಸೇರಿಸ್ಕೊಳ್ತಿವೆ. ಜೊತೆಗೆ ICICI ಪ್ರುಡೆನ್ಷಿಯಲ್ ಮಲ್ಟಿ ಆಸೆಟ್ ಫಂಡ್ ಭಾರತದ ಟಾಪ್ ಮಲ್ಟಿ ಆಸೆಟ್ ಫಂಡ್ಗಳಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಈ ಫಂಡ್ ಕಳೆದ 5 ವರ್ಷಗಳಲ್ಲಿ 20%ಗೂ ಅಧಿಕ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. 10 ವರ್ಷಗಳ ಪೀರಿಯಡ್ ತಗೊಂಡ್ರೂ ಕೂಡ 15%ಗೂ ಅಧಿಕ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ನಾವು ಮೇಲೆ ಹೇಳಿದ 12%ಗಿಂತ ವೇ ಹೈಯರ್ ಇದರ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಪೀರಿಯಡ್ ಆಫ್ ಟೈಮ್ನಲ್ಲಿ. ಜೊತೆಗೆ ಒಂದೇ ಒಂದು ಫಂಡಲ್ಲಿ ಹೂಡಿಕೆ ಮಾಡೋ ಮೂಲಕ ಈಕ್ವಿಟಿಯಲ್ಲಿ, ಶೇರ್ ಮಾರ್ಕೆಟಲ್ಲೂ ಹೂಡಿಕೆ ಮಾಡ್ದಂಗಾಗುತ್ತೆ. ಸೇಮ್ ಟೈಮ್ ಬಾಂಡ್ಗಳ ಮೇಲೆ, ಸಾಲ ಪತ್ರಗಳ ಮೇಲೆ, ಸೇಫ್ ಇನ್ಸ್ಟ್ರೂಮೆಂಟ್ ಅವುಗಳ ಮೇಲೂ ಹೂಡಿಕೆ ಮಾಡ್ದಂಗಾಗುತ್ತೆ. ಸೇಮ್ ಟೈಮ್ ಗೋಲ್ಡ್, ಸಿಲ್ವರ್ ಹಾಗೂ ರಿಯಲ್ ಎಸ್ಟೇಟ್ನಂತಹ ಇನ್ನೊಂದು ಆಸೆಟ್ ಕ್ಲಾಸ್ ಮೇಲೂ ಕೂಡ ಹೂಡಿಕೆ ಮಾಡ್ದಂಗಾಗುತ್ತೆ. ಮಲ್ಟಿ ಆಸೆಟ್ ಫಂಡ್ ಒಂದೇ ಫಂಡ್ನಲ್ಲಿ ಡೈವರ್ಸಿಫಿಕೇಶನ್ ಕೊಡುತ್ತೆ. ನಿಮಗೆ ಮಾರ್ಕೆಟ್ ವೊಲಾಟಿಲಿಟಿಯಿಂದ ಒಂದು ಹೆಡ್ಜ್ ರೀತಿ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಸೊ ಈ ಫಂಡನ್ನು ಕೂಡ ಆಸಕ್ತರು ಚೆಕ್ ಮಾಡ್ಬೋದು. ಯಾವುದೇ ಹೂಡಿಕೆ ರೆಕಮೆಂಡೇಶನ್ ಅಲ್ಲ ಇದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಹೋಗಿ ಚೆಕ್ ಮಾಡಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ SIPಯನ್ನು ಕೂಡ ನೀವು ಆರಂಭ ಮಾಡ್ಬೋದು. ಲಮ್ಸಮ್ ಬೇಕಾದರೂ ಹೂಡಿಕೆ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ನಾವೀಗ ಈ ವರದಿಯಲ್ಲಿ ಮುಂದುವರಿಯೋಣ. SWP ಸ್ನೇಹಿತರೆ, ನಿಮ್ಮ 2.5 ಕೋಟಿ ರೂಪಾಯಿ ರಿಟೈರ್ಮೆಂಟ್ ಗಂಟಿನಲ್ಲಿ, ಕಾರ್ಪಸ್ನಲ್ಲಿ ಜಸ್ಟ್ 1 ಕೋಟಿ ರೂಪಾಯಿಯನ್ನ ಮ್ಯೂಚುವಲ್ ಫಂಡ್ನಲ್ಲಿ ಹಾಗೆ ಬಿಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಉಳಿದಿರೋ 1.5 ಕೋಟಿನ ವಿಡ್ರಾ ಮಾಡಿಕೊಂಡು 1 ಕೋಟಿನ ಮಾತ್ರ ಅಲ್ಲೇ ಮ್ಯೂಚುವಲ್ ಫಂಡಲ್ಲಿ ಬಿಡ್ತೀರಾ ಅಂತ ಅನ್ಕೊಳ್ಳಿ. SWP ಪ್ಲಾನ್ನಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮೊದಲ ತಿಂಗಳು 1 ಲಕ್ಷ ರೂಪಾಯಿ ವಿಡ್ರಾ ಮಾಡಿಕೊಂಡಾಗ ಉಳಿದ 99 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡ್ನಲ್ಲಿ ಹಾಗೇ ಇರುತ್ತೆ, ಇನ್ವೆಸ್ಟೆಡ್ ಆಗಿರುತ್ತೆ. 2ನೇ ತಿಂಗಳಲ್ಲಿ 1 ಲಕ್ಷ ತಗೊಂಡಾಗ 98 ಲಕ್ಷ ರೂಪಾಯಿ ಹೂಡಿಕೆ ಅಲ್ಲೇ ಇರುತ್ತೆ. ನಿಮಗೆ ರಿಟರ್ನ್ಸ್ ಬರಲಿಲ್ಲ ಅಂದರೂ 100 ತಿಂಗಳು ಅಥವಾ 8 ವರ್ಷ 4 ತಿಂಗಳು 1 ಲಕ್ಷ ನೀವು ತಗೋತಾನೇ ಹೋಗ್ಬೋದು. ಅದರಲ್ಲಿ ರಿಟರ್ನ್ಸ್ ಕೂಡ ಬರ್ತಾ ಇರುತ್ತೆ. ಬಟ್ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೂಡ ನಾವು ವಿಡ್ರಾ ಮಾಡ್ತಾ ಬರೋದ್ರಿಂದ ಸ್ವಲ್ಪ ಕಮ್ಮಿನೇ ಆಗ್ತಿರುತ್ತೆ. ಆ ಕಡೆಯಿಂದ ಅದು ಗ್ರೋ ಆಗ್ತಾ ಕೂಡ ಇರುತ್ತೆ. ಸೊ ನೀವು 10 ವರ್ಷಕ್ಕೆ ಬಿಟ್ಟಿರೋ 1 ಕೋಟಿ ರೂಪಾಯಿಲಿ 1.2 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡಿರ್ತೀರಾ. ಹಾಕಿದ್ದು 1 ಕೋಟಿ ರೂಪಾಯಿ, ವಿಡ್ರಾ ಮಾಡೋದು 1.2 ಕೋಟಿ ರೂಪಾಯಿ. ಜೊತೆಗೆ 10 ವರ್ಷ ಆದ್ಮೇಲೂ ಆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ನೂ 35 ಲಕ್ಷ ರೂಪಾಯಿ ಕಾರ್ಪಸ್ ಉಳ್ಕೊಂಡಿರುತ್ತೆ. ಇದು 2.5 ಕೋಟಿಲಿ 1.5 ಕೋಟಿ ತಗೊಂಡು 1 ಕೋಟಿ ಮಾತ್ರ ಅಲ್ಲೇ ಬಿಟ್ಟಾಗ ನೀವು 2.5 ಕೋಟಿನೂ ಮ್ಯೂಚುವಲ್ ಫಂಡಲ್ಲೇ ಬಿಟ್ಟು SWP ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. 8% ರಿಟರ್ನ್ ಬಂದರೂ ಕೂಡ ಪ್ರತಿ ತಿಂಗಳು ನೀವು 1 ಲಕ್ಷ ರೂಪಾಯಿ ವಿಡ್ರಾ ಮಾಡ್ತಿದ್ರು ಪ್ರತಿ ವರ್ಷ ಕಾರ್ಪಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. 20 ವರ್ಷಗಳ ನಂತರ ನಿಮ್ಮ ಹತ್ರ 5.96 ಕೋಟಿ ರೂಪಾಯಿ ಹಣ ಅಲ್ಲೇ ಉಳ್ಕೊಂಡಿರುತ್ತೆ. ತಿಂಗಳು ದುಡ್ಡು ಕೂಡ ತಗೊಂಡಿರ್ತೀರಿ. ಮನಿ ಮೇಕ್ಸ್ ಮನಿ ಅಂತ ಹೇಳೋದು ಇದಕ್ಕೇನೆ. ಇದು ಈಕ್ವಿಟಿ ಆಯಿತು, ಮ್ಯೂಚುವಲ್ ಫಂಡ್ಗಳ ಕಥೆ ಆಯಿತು. ಡೆಟ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಾವು ನೋಡೋದಾದ್ರೆ ಇದು ಕಂಪ್ಲೀಟ್ಲಿ ಸೇಫರ್ ಇನ್ಸ್ಟ್ರೂಮೆಂಟ್, ಫಿಕ್ಸೆಡ್ ಡೆಪಾಸಿಟ್ ರೀತಿಯ ಮ್ಯೂಚುವಲ್ ಫಂಡ್. ಇದು ರಿಸ್ಕೇ ಬೇಡ ಅನ್ನೋರು, ಈಕ್ವಿಟಿ ಮಾರ್ಕೆಟ್ನ ರಿಸ್ಕೇ ಬೇಡ ಅನ್ನೋರು ಪ್ಯೂರ್ ಡೆಟ್ ಮ್ಯೂಚುವಲ್ ಫಂಡಲ್ಲಿ ದುಡ್ಡನ್ನು ಹಾಕ್ಬೋದು. ಇದರಲ್ಲಿ ಲಾಕ್ ಇನ್ ಪೀರಿಯಡ್ ಇರಲ್ಲ. ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸದ್ಯ 6-7%ಗಿಂತ ಜಾಸ್ತಿ ರಿಟರ್ನ್ ಸಿಗ್ತಿರುತ್ತೆ. FD ರಿಟರ್ನ್ಸನ್ನು ಹೆಚ್ಚು ಕಮ್ಮಿ ಇವು ಮಿಮಿಕ್ ಮಾಡ್ತಾವೆ, ಚೂರು ಜಾಸ್ತಿನೇ ಕೊಡುವಂತಹ ಡೆಟ್ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಇಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಕಾರ್ಪಸನ್ನು 2.5 ಕೋಟಿಯನ್ನು ಡೆಟ್ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ. ಯಾವುದೇ ಮಾರ್ಕೆಟ್ನ ಮೇಲೆ ಕೆಳಗೆ ಪರಿಣಾಮ ಬೀರಲ್ಲ ಡೆಟ್ ಮ್ಯೂಚುವಲ್ ಫಂಡಲ್ಲಿ. FD ರೀತಿ ಬಿಹೇವ್ ಮಾಡುತ್ತೆ ಅದು. ಬಟ್ ಈಕ್ವಿಟಿಗಿಂತ ಕಮ್ಮಿ ರಿಟರ್ನ್ಸ್ ಇರುತ್ತೆ. 7% ರಿಟರ್ನ್ಸ್ ಅಂದರೂ ಕೂಡ ವರ್ಷಕ್ಕೆ 17.5 ಲಕ್ಷ ರೂಪಾಯಿ ಇನ್ಕಮ್ ಸಿಗುತ್ತೆ. ಅಂದರೆ ಪ್ರತಿ ತಿಂಗಳು 1.45 ಲಕ್ಷ ರೂಪಾಯಿವರೆಗೆ ಇನ್ಕಮ್ ಪಡ್ಕೋಬಹುದು. ಜೊತೆಗೆ ನಿಮ್ಮ ಕಾರ್ಪಸ್ ಕೂಡ ಸೇಫ್ ಆಗಿರುತ್ತೆ. ಅದು ನಿಮ್ಮ ನಾಮಿನಿಗೆ ಹೋಗೋ ರೀತಿ ನೀವು ಮಾಡ್ಬೋದು, ಅಥವಾ ರಿಯಲ್ ಎಸ್ಟೇಟ್, ಮನೆ ಖರೀದಿ ಮುಂತಾದ ಮೇಜರ್ ಖರ್ಚುಗಳಿಗೆ ಮುಂದೆ ಯಾವತ್ತಾದರೂ ಬಳಸ್ಕೊಳ್ಬಹುದು. ತಿಂಗಳು ದುಡ್ಡು ತಗೊಂಡಂಗಾಯ್ತು. ಈ ರೀತಿ ಸ್ನೇಹಿತರೆ, ಯಂಗ್ ಇದ್ದಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಏಜ್ ಆದಮೇಲೆ, ರಿಟೈರ್ ಆದಮೇಲೆ ಅವುಗಳನ್ನು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲೇ ಬಿಟ್ಟು SWP ಮಾಡೋ ಆಪ್ಷನ್, ಹಾಗೂ ರಿಟೈರ್ ಆದಮೇಲೆ ಆ ದುಡ್ಡನ್ನು ಡೆಟ್ ಮ್ಯೂಚುವಲ್ ಫಂಡಿಗೆ ಶಿಫ್ಟ್ ಮಾಡಿ SWP ಮಾಡೋ ಆಪ್ಷನ್, ಎರಡನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ
ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಆಗಲೇ ಹೇಳಿದ ಹಾಗೆ ನಿಮಗೆ ICICI ಮಲ್ಟಿ ಆಸೆಟ್ ಫಂಡ್ನಲ್ಲಿ, ICICI ಬಹು ಆಸ್ತಿಯ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಈ ಮ್ಯೂಚುವಲ್ ಫಂಡ್ನ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಪಿನ್ ಮಾಡಿರೋ ಕಾಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.